8 ವಾರದಲ್ಲಿ 11 ಕೆಜಿ ವೆಯ್ಟ್ ರೆಡ್ಯೂಸ್ ಮಾಡಿದ್ದಾರೆ. ಬರೀ ಒಂದಲ್ಲ, ಎರಡಲ್ಲ, ಮೂರಲ್ಲ 11 ಕೆಜಿ ವೆಯ್ಟ್ ಲಾಸ್ ಮಾಡಿದ್ದಾರೆ. ಅದು ಜಸ್ಟ್ ಕಂಪ್ಲೀಟ್ ನ್ಯಾಚುರಲ್, ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಇಲ್ಲ, ಯಾವುದೇ ರೀತಿ ಜಿಮ್ ಇಲ್ಲ, ಯಾವುದೇ ರೀತಿ ಮೆಡಿಸನ್ಸ್ ಇಲ್ಲ. ನೀವು ಎಷ್ಟೊಂದು ಜನ ಕುಡಿತೀರಲ್ಲ, ಶೇಕ್ ಕುಡಿದ್ಬಿಟ್ಟು ವೆಯ್ಟ್ ಲಾಸ್ ಮಾಡೋದು, ಎಷ್ಟೊಂದು ಜನ ಬೇರೆ ಬೇರೆ ಫ್ಯಾನ್ಸಿ ಫುಡ್ಸ್ ಎಲ್ಲ ಫಾಲೋ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡ್ತಾರಲ್ಲ, ಆ ಥರದ ಫುಡ್ ಎಲ್ಲ ಇವತ್ತು ನನ್ನ ಕ್ಲೈಂಟು 11 ಕೆಜಿ ವೆಯ್ಟ್ ಲಾಸ್ ಮಾಡಿದ್ದಾರೆ ಜಸ್ಟ್ ಬರೀ 8 ವಾರದಲ್ಲಿ. ಅದು ಹೇಗೆ ವೆಯ್ಟ್ ಲಾಸ್ ಮಾಡಿದ್ರು 11 ಕೆಜಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಯಾರ್ಯಾರು ವೆಯ್ಟ್ ಲಾಸು, ಫ್ಯಾಟ್ ಲಾಸು ಮಾಡಬೇಕು ಅಂತ ಸೀರಿಯಸ್ ಆಗಿದ್ದೀರೋ ಅಂಥವ್ರಿಗೆ ಈ ವಿಡಿಯೋ ಒಂಥರ ರಾಮಬಾಣ ಇದ್ದಂಗೆ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಅವ್ರು ಹೇಗೆ ಮಾಡಿದ್ರು, ಎಷ್ಟು ವೆಯ್ಟ್ ಲಾಸ್ ಮಾಡಿದ್ರು, ಮತ್ತು ಏನೇನೆಲ್ಲ ಡಯಟ್ನ ಫಾಲೋ ಮಾಡಿದ್ರು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಎಂದಿನಂತೆ ನಿಮಗೆ ಇಲ್ಲಿ ಕಂಪ್ಲೀಟ್ ಚಾರ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಯಾವ ಚಾರ್ಟ್ ಅಂತ ಹೇಳಿದ್ರೆ, ಅವರ ಜರ್ನಿ ಹೇಗಿತ್ತು, ಅವ್ರು ಹೇಗೆ ಸ್ಟಾರ್ಟ್ ಮಾಡಿದ್ರು, ಮತ್ತು ಏನೇನೆಲ್ಲ ಡಯಟ್ ಅವರು ಫಾಲೋ ಮಾಡಿದ್ರು, ಮತ್ತು ಅವ್ರ ಎಕ್ಸಸೈಸ್ ರೂಟೀನ್ ಹೇಗಿತ್ತು, ಕೊನೆಯದಾಗಿ ಅವರ ವೆಯ್ಟ್ ಲಾಸು ಎಷ್ಟಾಯಿತು, ಎಷ್ಟು ಕೆ ಜಿ ವೆಯ್ಟ್ ಲಾಸ್ ಮಾಡೋರು, ಎಷ್ಟು ಕೆ ಜಿಯಿಂದ ಎಷ್ಟು ಕೆ ಜಿ ವೆಯ್ಟ್ ಲಾಸ್ ಆಯಿತು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೀವು ಕೊನೆವರೆಗೂ ಇದ್ದರೆ ಮಾತ್ರ. ಏನಕ್ಕೆ ಅಂತ ಹೇಳಿದ್ರೆ, ನೀವು ದಪ್ಪ ಇದ್ದರೆ, ನಿಮಗೂ ಫ್ಯಾಟ್ ಇದೆ, ಸೀರಿಯಸ್ ಆಗಿ ಕೇಳಿ ಆಯಿತಾ. ಸುಮ್ಮನೆ ಇನ್ನು ಎಲ್ಲೆಲ್ಲೋ ಬೇರೆ ಬೇರೆ ಇನ್ಫಾರ್ಮೇಷನ್ ತೊಗೊಂಡು ಹುಚ್ಚರಾಗಬೇಡಿ. ಒಬ್ಬ ಮನುಷ್ಯರಾಗಿ ನೀವು ಈ ಇನ್ಫಾರ್ಮೇಷನ್ನ ತೊಗೊಂಡು ವೆಯ್ಟ್ ಲಾಸ್ ಮಾಡೋದನ್ನು ಶುರು ಮಾಡಿ. ಬನ್ನಿ, ಇಲ್ಲಿ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಅವ್ರ ಬ್ಯಾಕ್ ಸ್ಟೋರಿ, ಫಸ್ಟು ಅವ್ರ ಸ್ಟೋರಿ ತಿಳ್ಕೊಬಿಡೋಣ. ಅವ್ರು ಏನು ಅಂತ ಹೇಳಿದ್ರೆ, ಅವರು ಸ್ಟಾರ್ಟ್ ಮಾಡಿದಾಗ ಅವರಿಗೆ ಬೆಲ್ಲಿ ಫ್ಯಾಟ್ ಇತ್ತು. ಫಸ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಿಂತ ಮುಂಚೆ ಬೆಲ್ಲಿ ಫ್ಯಾಟ್ ಇತ್ತು, ಮತ್ತು ತೈಸ್ ಫ್ಯಾಟ್ ಇತ್ತು. ಸುಮಾರು ಜನ ಹೆಣ್ಮಕ್ಳಿಗಾಗಿರ್ಬೋದು, ಗಂಡಸ್ರಿಗಾಗಿರ್ಬೋದು, ತೈ ಫ್ಯಾಟು, ಎಸ್ಪೆಷಲಿ ಬೆಲ್ಲಿ ಫ್ಯಾಟೇ ಜಾಸ್ತಿ ಅವ್ರಿಗೆ. ಎಲ್ಲ ಬಾಡಿ ಎಲ್ಲ ಸಣ್ಣ ಇರುತ್ತೆ. ಇದು ನೋಡಿದ್ರೆ ಹೊಟ್ಟೆ ದುಬ್ಬ, ಈ ಕಾಲು ನೋಡಿದ್ರೆ ಇಷ್ಟು ದಪ್ಪ ಇರ್ತವೆ. ಎಲ್ಲ ಫ್ಯಾಟು ಅಲ್ಲೇ ಅಕ್ಯುಮುಲೇಟ್ ಆಗಿರುತ್ತೆ. ಅದ್ರ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸು, ಸರಿಯಾಗಿ ಪೀರಿಯಡ್ಸ್ ಆಗ್ತಿರಲಿಲ್ಲ, ಒಂಥರ ಇರ್ರೆಗ್ಯುಲರ್ ಪೀರಿಯಡ್ಸ್ ಥರ ಆಗೋದು. ಆಮೇಲೆ ನೋಡಿ, ಇಲ್ಲಿ ಶುಗರ್ ಕ್ರೇವಿಂಗ್ಸು, ಹೆವಿ ಸ್ವೀಟ್ ತಿನ್ನೋ ಕ್ರೇವಿಂಗ್ಸ್ ಜಾಸ್ತಿ ಅವ್ರಿಗೆ. ಎಷ್ಟೇ ಮಾಡಿದ್ರು ಸ್ವೀಟ್ ಕ್ರೇವಿಂಗ್ಸ್ ಬಿಡೋಕ್ಕಾಗ್ತಿರಲಿಲ್ಲ. ಎಸ್ಪೆಷಲಿ ನನ್ನ ಹತ್ರ ಡಯಟ್ ತೊಗೊಳ್ಳೋರಿಗೆ ನಾನು ಅವ್ರಿಗೆ ಸ್ವೀಟ್ ಕ್ರೇವಿಂಗ್ಸ್ ಏನಾದ್ರು ಜಾಸ್ತಿ ಇತ್ತು ಅಂದರೆ ಅವ್ರಿಗೆ ಅದೇ ಅದರದೇ ಆದಂಥ ಸಪ್ರೇಟ್ ಪ್ಲ್ಯಾನ್ನ ಮಾಡಿಕೊಡ್ತೀನಿ, ಎಸ್ಪೆಷಲಿ ಸ್ವೀಟ್ ಕ್ರೇವಿಂಗ್ಸ್ನ ಬಿಡೋದಕ್ಕೆ. ಆಮೇಲೆ ನೋಡಿ, ಇಲ್ಲಿ ಕಾನ್ಫಿಡೆನ್ಸು ಕಂಪ್ಲೀಟಾಗಿ ಕಡಿಮೆ ಆಗಿತ್ತು, ಎನರ್ಜಿ ಅಂತೂ ಇರಲೇ ಇರಲಿಲ್ಲ. ಅವ್ರು ಫೋನಲ್ಲಿ ಮಾತಾಡ್ಬೇಕಾದ್ರೆ, ಸರ್ ನನಗೆ ಒಂಥರ ಬೇಜಾರಾಗ್ಬಿಟ್ಟಿದೆ ಸರ್, ಜೀವನನೇ ಬೇಡ ಅನ್ಸ್ಬಿಟ್ಟಿದೆ, ಎಲ್ಲ ನನ್ನ ರೇಗಿಸ್ತಾರೆ ಅನ್ನೋ ಮಟ್ಟಿಗೆ ಒಂಥರ ಫುಲ್ಲು ಎನರ್ಜಿನೂ ಇರಲಿಲ್ಲ, ಕಾನ್ಫಿಡೆನ್ಸು ಕಳ್ಕೊಬಿಟ್ಟಿದ್ರು. ಅವ್ರ ವೆಯ್ಟ್ ಬಂದ್ಬಿಟ್ಟು 80 ಕೆ ಜಿ ಇತ್ತು. ಎಷ್ಟು ಹೇಳಿ, 80 ಕೆ ಜಿ ಇತ್ತು. ಅವ್ರ ಹೈಟ್ ಬಂದ್ಬಿಟ್ಟು 5.3 ಫೀಟ್. ಅವ್ರ ಹೈಟ್ಗೂ ಅವ್ರ ವೆಯ್ಟ್ಗೂ ಮ್ಯಾಚೇ ಇಲ್ಲ. ಇಲ್ಲಿ ಸುಮಾರು ಜನ ನೋಡ್ತಿರೋರು, ನೀವು ನಿಮ್ಮ ಹೈಟ್ಗೂ ವೆಯ್ಟ್ಗೂ ಮ್ಯಾಚೇ ಇರಲ್ಲ, ಆದ್ರೂ ಆರಾಮಾಗಿ ಎಲ್ಲಿ ನನಗೆ ಶೇಕ್ಸ್ಗಳು ಸಿಗುತ್ತೆ, ಎಲ್ಲಿ ಶಾರ್ಟ್ ಕಟ್ ಸಿಗುತ್ತೆ, ಎಲ್ಲರೂ ಫ್ರೀ ಡಯಟ್ಸ್ ಕೊಡ್ತಾರೆ ಅಂದ್ಕೊಂಡೇ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ. ಅದು ಆ ರೀತಿ ಆಗಲ್ಲ. ನೀವೇನಾದರೂ ನ್ಯಾಚುರಲ್ ಆಗಿ ಮನೆಯಲ್ಲೇ ನೀವು ತಿನ್ನೋ ಫುಡ್ಡಲ್ಲೇ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಈ ರೀತಿ ಮಾಡ್ಕೊಂಬರ್ಬೇಕು. ಇವರು ಅದೇ ರೀತಿ ಅಲ್ಲಿ ಇಲ್ಲಿ ಡಯಟ್ಗಳನ್ನ ನೋಡ್ಕೊಂಡು ಎಲ್ಲದರಲ್ಲೂ ಸೋತು ಕೊನೆಗೆ ನನ್ನ ಹತ್ರ ಬಂದರು, ಸರ್ ನಾನು ವೆಯ್ಟ್ ಲಾಸ್ ಮಾಡಬೇಕು, ಸೀರಿಯಸ್ ಆಗಿ ಮಾಡಬೇಕು ಅಂತ. ಅವಾಗ ಅವ್ರು ಏನು ಮಾಡಿದ್ರು ಅಂದರೆ, ಅವರು ನನಗೆ ಮೆಸೇಜ್ ಮಾಡಿದ್ರು, ಸರ್ ನಾನು ಇನ್ನು 2 ಮಂತ್ಸಲ್ಲಿ ನನ್ನ ಮಗನ ಬರ್ತ್ಡೇ ಇದೆ ಆಯಿತಾ, ಅಷ್ಟರಲ್ಲಿ ನಾನು ಅಟ್ಲೀಸ್ಟ್ 8 ಕೆ ಜಿ ಆದರೂ ವೆಯ್ಟ್ ಲಾಸ್ ಆಗಬೇಕು. ಇವ್ರು ಗೋಲ್ ಇದ್ದಿದ್ದು ಅಟ್ಲೀಸ್ಟ್ 8 ಕೆ ಜಿ ಆದ್ರೂ ವೆಯ್ಟ್ ಲಾಸ್ ಆಗಬೇಕು ಅಂತ. ಆಮೇಲೆ ನೀವು ಬೈದರೂ ಪರವಾಗಿಲ್ಲ, ನಾನು ನೀವು ಹೇಳಿದ್ದನ್ನು ಫಾಲೋ ಮಾಡ್ತೀನಿ. ಅವ್ರು ಹೇಳಿದ್ದು ಒಂದೇ, ಸರ್ ನೀವು ಬೈರಿ, ಅಟ್ಲೀಸ್ಟ್ ನನಗೆ ಅಂದರೆ ಮಕ್ಕಳಿಗೆ ಬೈತಾರಲ್ಲ ಆ ರೀತಿ ಆದರೂ ಬೈದರೂ ಪರವಾಗಿಲ್ಲ, ಬಟ್ ನಾನು ವೆಯ್ಟ್ ಲಾಸ್ ಮಾಡಬೇಕು. ಇವ್ರ ಏಜ್ ಬಂದ್ಬಿಟ್ಟು 32 ಆಗಿತ್ತು ಆಯಿತಾ, ಮದುವೆನೂ ಆಗಿತ್ತು, ಮಗನ ಏಜ್ ಬಂದ್ಬಿಟ್ಟು 5-6 ವರ್ಷ ಇತ್ತು, ಅವ್ರ ಬರ್ತ್ಡೇನೋ ಇತ್ತು ಪಾಪ, ಇನ್ನು 2 ತಿಂಗಳಲ್ಲಿ. ಅಷ್ಟರಲ್ಲಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅವರು ಮೆಂಟಲಿ ಫಿಕ್ಸ್ ಆಗೋಗಿದ್ರು. ಏನಂತಕ್ಕಂದ್ರೆ ಫೋಟೋಲಿ ಚೆನ್ನಾಗಿ ಕಾಣಿಸ್ಬೇಕು, ನಾನು ನನ್ನ ಮಗನ ಹತ್ರ ನಿಂತ್ಕೊಂಡ್ರೆ ನನಗೂ ಆ ಕಾನ್ಫಿಡೆನ್ಸ್ ಬರಬೇಕು ಅನ್ನೋ ಒಂದು ಇದಿತ್ತು, ಛಲ ಇತ್ತು ಅವ್ರಿಗೆ. ಮೇಯ್ನು ಇಲ್ಲಿ ಅವ್ರು ಫಾಲೋ ಮಾಡ್ತೀನಿ ಅಂತ ಹೇಳಿದಾಗ ಅವರಲ್ಲಿ ಒಂದು ಪರ್ಪಸ್ ಇತ್ತು. ಇಲ್ಲಿ ಸುಮಾರು ಜನ ವೆಯ್ಟ್ ಲಾಸ್ ಮಾಡೋರು, ಎಸ್ಪೆಷಲಿ ನನ್ನ ಹತ್ರ ಪರ್ಸ್ನಲ್ ಆಗಿ ಡಯಟ್ ತಗೊಳಕ್ ಬರೋರು, ಒಂದು ಪರ್ಪಸ್ ಎಷ್ಟೊಂದು ಜನ ಇಟ್ಕೊಂಡು ಬರ್ತಾರೆ, ಎಷ್ಟೊಂದು ಜನ ಇಟ್ಕೊಂಡು ಬರಲ್ಲ. ಏನಂತ ಹೇಳಿದ್ರೆ, ಸರ್ ನಾನು ವೆಯ್ಟ್ ಲಾಸ್ ಮಾಡಬೇಕಷ್ಟೇ. ಏನು ತುಕ್ ಮಾಡ್ತಾ ಇದ್ದೀರಾ? ಫಸ್ಟ್ ಪರ್ಪಸ್ ಇಟ್ಕೊಳ್ಳಿ. ಇಲ್ಲ ನಿಮ್ಮ ಬರ್ತ್ಡೇ ಇದೆಯಾ, ಇಲ್ಲ ಆ್ಯನಿವರ್ಸರಿ ಇದೆಯಾ, ಇಲ್ಲ ನ್ಯೂ ಇಯರ್ ಇದೆಯಾ, ಇಲ್ಲ ಏನೋ ಒಂದು ಪರ್ಪಸ್ ಇಟ್ಕೊಳ್ಳಿ. ನೀವು ಎಂತಕ್ಕೆ ವೆಯ್ಟ್ ಲಾಸ್ ಆಗ್ತೀರಾ ಅನ್ನೋ ಒಂದು ಪರ್ಪಸ್ ಇತ್ತು ಅಂತ ಹೇಳಿದ್ರೆ ಮಾತ್ರ ನೀವು ಸ್ಟ್ರಿಕ್ಟಾಗಿ ಡಿಸಿಪ್ಲೈನ್ ಆಗಿ ವೆಯ್ಟ್ ಲಾಸ್ ಮಾಡೋದಕ್ಕಾಗೋದು. ಇಲ್ಲ ಸುಮ್ಮನೆ ಮೋಟಿವೇಶನ್ಗೆ ಅಂತ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಅಲ್ಲೇ ಕೂತ್ಕೊಂತೀರಾ ಆಯಿತಾ, ನಿಮ್ಮ ಹೊಟ್ಟೆನೂ ಅಲ್ಲೇ ಇರುತ್ತೆ, ನೀವು ಇನ್ನೂ 1 ಕೆಜಿ ಜಾಸ್ತಿ ಆಗ್ತೀರಾ ಹೊರತು ವೆಯ್ಟ್ ಲಾಸ್ ಅಂತೂ ಆಗಲ್ಲ. ಇವರು ಪರ್ಪಸ್ ಇಟ್ಕೊಂಡು ಬಂದರು, ಇಲ್ಲ ನನ್ನ ಬರ್ತ್ಡೇ ಅಷ್ಟರಲ್ಲಿ ವೆಯ್ಟ್ ಲಾಸ್ ಮಾಡಬೇಕು ಅಂತ. ಇಲ್ಲಿ ನೋಡ್ತಿರೋರ್ಗು ನಾನು ಹೇಳೋದು ಅಷ್ಟೇ, ಒಂದು ಪರ್ಪಸ್ ಇಟ್ಕೊಳ್ಳೋದು. ಎಂಥದ್ದೇ ಇರಲಿ, ಯಾವುದೇ ಫಂಕ್ಷನ್ ಇರಲಿ, ಇಲ್ಲ ಒಂದು ಸಂಭ್ರಮ ಇರಲಿ, ಅಥವಾ ನಿಮ್ಮ ಖುಷಿಗೋಸ್ಕರ ಆದ್ರೂ ಒಂದು ಪರ್ಪಸ್ ಇಟ್ಕೊಂಡು ವೆಯ್ಟ್ ಲಾಸ್ ಮಾಡಿ. ಅಲ್ಲಿ ಪರ್ಪಸ್ ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿದ್ರೆ, ಗೋಲ್ ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿದ್ರೆ ಅಚೀವ್ಮೆಂಟೂ ಸ್ಟ್ರಾಂಗ್ ಆಗುತ್ತೆ. ಅದೇ ರೀತಿ ಇವರು ಪರ್ಪಸ್ ಇಟ್ಕೊಂಡು ಬಂದರು, ಅದನ್ನು ಸ್ಟ್ರಿಕ್ಟಾಗಿ ಮಾಡ್ತೀನಿ ಅಂತ ಅವರು ನನಗೆ ಪ್ರಾಮಿಸ್ ಮಾಡಿದ್ರು. ಇಲ್ಲಿ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರು, ಸರ್ ನೀವು ಡಯಟ್ ಕೊಡ್ತೀರಾ,
ನನ್ನನ್ನೆಲ್ಲ ಚೆಕ್ ಮಾಡ್ತೀರಾ. ಬಟ್ ನಾನು ಇಲ್ಲಿ ಪರ್ಸ್ನಲ್ ಆಗಿ ರೆಸ್ಪಾನ್ಸಿಬಲ್ ಆಗಿರ್ತೀನಿ. ಸುಮ್ಮನೆ ನೀವು ಡಯಟ್ ಇಸ್ಕೊಬಿಟ್ಟೆ, ನಾನು ಎಕ್ಸಸೈಸ್ ಪ್ಲಾನ್ ಇಸ್ಕೊಬಿಟ್ಟೆ ಅಂದ್ಬಿಟ್ಟು ಅವ್ರು ಇದು ಮಾಡಿಲ್ಲ. ನಾನು ಪ್ರತಿ ಸಲ ಟ್ರ್ಯಾಕ್ ಮಾಡ್ತಿದ್ದೆ. ಅವರು ಸ್ಟ್ರಿಕ್ಟಾಗಿ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅದನ್ನು ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರು. ಅದು ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ದು ಅವ್ರ ಡಯಟ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಯಾವುದೇ ರೀತಿ ಫ್ಯಾನ್ಸಿ ಫುಡ್ ಇರಲಿಲ್ಲ. ನೋ ಫ್ಯಾನ್ಸಿ ಫುಡ್, 100% ಓಮ್ ಫುಡ್ಡು. ಯಾವುದೇ ರೀತಿ ಅದರಲ್ಲಿ ಶುಗರ್ ಇರಲಿಲ್ಲ. ನನ್ನ ಡಯಟಲ್ಲಿ ಎಸ್ಪೆಷಲಿ ಕಂಪ್ಲೀಟ್ ಓಮ್ ಫುಡ್ಡೇ ಇರುತ್ತೆ. ನೀವು ಉಪ್ಪಿಟ್ಟು ತಿಂತೀರ ತಿನ್ನಿ, ನೀವು ರೊಟ್ಟಿ ತಿಂತೀರ ತಿನ್ನಿ, ಚಪಾತಿ ತಿಂತೀರ ತಿನ್ನಿ, ಅನ್ನ ಸಾಂಬಾರು ತಿಂತೀರ ತಿನ್ನಿ, ಅಥವಾ ಮುದ್ದೆ ತಿಂತೀರ ತಿನ್ನಿ, ಎಲ್ಲ ಕಂಪ್ಲೀಟ್ ಮನೆ ಫುಡ್ಡೇ ಇರುತ್ತೆ. ಹೊತ್ತು ನಿಮ್ಗೆ ಯಾವುದೋ ಒಂದು ಮೆಡಿಸಿನ್ ಬರ್ಕೊಡೋದು, ಸಪ್ಲಿಮೆಂಟ್ಸ್ ಬರ್ಕೊಡೋದು, ಮೇಡಮ್ ಇಲ್ಲಾಂದ್ರೆ ಆ ಫ್ಯಾನ್ಸಿ ಫುಡ್ ತಿನ್ನಿ, ಈ ಜ್ಯೂಸ್ ಕುಡೀರಿ, ಇದು ಕುಡೀರಿ, ಇದೆಲ್ಲ ಫುಲ್ ಹಣ್ಣಿಗೆಣ್ಣೆಲ್ಲ ಹಾಕ್ಬಿಟ್ಟು ಶೇಕ್ ಮಾಡ್ಕೊಂಡು ಕುಡೀರಿ ಅಂತೆಲ್ಲ ಈ ಥರ ಏನಂತಾರೆ ಬೋಗಸ್ ಫ್ಯಾನ್ಸಿ ಡಯಟ್ ಎಲ್ಲ ಕೊಡಲ್ಲ ನಿಮಗೆ. ನಿಮ್ಮ ಮನೆ ಫುಡ್ಡಲ್ಲೇ ನೀವು ತಿಂಗಳಿಗೆ ಅಟ್ಲೀಸ್ಟ್ 4-6 kg ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗೋ ರೀತಿ ಮಾತ್ರ ನಾನು ಡಯಟ್ ಪ್ಲಾನ್ನ ರೆಡಿ ಮಾಡ್ಕೊಡ್ತೀನಿ ಹೊರತು ಸುಮ್ಮನೆ ನಿಮಗೆ ಫ್ಯಾನ್ಸಿ ಡಯಟ್ ಎಲ್ಲ ಕೊಡಲ್ಲ. ಅದೇ ರೀತಿ ಇವ್ರಿಗೂ ಕಂಪ್ಲೀಟ್ ಆಗಿ ಹೋಮ್ ಫುಡ್ಡೇ ಮಾಡಿಕೊಟ್ಟಿದ್ದು. ಅವ್ರ ಡಯಟ್ ಯಾವ ರೀತಿ ಇತ್ತು ಅಂದರೆ ನೋಡಿ, ಇಲ್ಲಿ ಬೆಳಿಗ್ಗೆ ರಾಗಿ ಮಾಲ್ಟು, ರಾಗಿ ಗಂಜಿ ಆಯಿತಾ, ಈ ಥರ ಹೆಸರು ಬೇಳೆ ದೋಸೆ, ಅದ್ರ ಜೊತೆಗೆ ಇನ್ನೊಂದು 2-3 ಆಪ್ಷನ್ ಕೊಟ್ಟಿದ್ದೆ ಬ್ರೇಕ್ಫಾಸ್ಟ್ಗೆ. ಇನ್ನು ಲಂಚಿಗೆ ಬಂದ್ಬಿಟ್ಟು ಬ್ರೌನ್ ರೈಸು, ದಾಲು, ಅದ್ರ ಜೊತೆಗೆ ವೆಜ್ಜು, ಇಲ್ಲಾಂದರೆ ಏನಂತಾರೆ ಸರ್ ಅವಾಗ ನಾನ್ ವೆಜ್ ತಿನ್ನಬೇಕು ಅಂತ ಹೇಳಿದ್ರು, ಅದಕ್ಕೆ ಅವ್ರಿಗೆ ಚಿಕನ್ನು ಅಥವಾ ಫಿಶ್ಶು ಈ ರೀತಿಯೂ ಇತ್ತು ಅವರ ಲಂಚಲ್ಲಿ. ಆಮೇಲೆ ಡಿನ್ನರಲ್ಲಿ ಬಂದ್ಬಿಟ್ಟು ವೆಜಿಟೇಬಲ್ ಸೂಪ್ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಮತ್ತು ಪಲ್ಯ ಆಗಿರ್ಬೋದು. ಬಟ್ ಡಿನ್ನರ್ ಮಾತ್ರ ಯಾವುದೇ ಕಾರಣಕ್ಕೂ ಅವರಿಗೆ ಲೈಟ್ ಡಿನ್ನರೇ ನಾನು ಕೊಡೋದು. ಎಸ್ಪೆಷಲಿ ನನ್ನ ಕ್ಲೈಂಟ್ಸ್ಗಳಿಗೆ ಯಾರೇ ಫ್ಯಾಟ್ ಲಾಸ್ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರೋರಿಗೆ ನಾನು ಅವ್ರಿಗೆ ಯಾವತ್ತೂ ಲೈಟ್ ಡಿನ್ನರೇ ಕೊಡೋದು. ತುಂಬ ಹೆವಿ ಕೊಟ್ಬಿಟ್ಟು ರಾತ್ರಿ ಚೆನ್ನಾಗಿ ತಿಂದ್ಬಿಟ್ಟು ಬೆಳಗ್ಗೆ ಡೈಜೆಷನ್ ಆಗದಿರೋ ರೀತಿ ಮಾಡಲ್ಲ. ಅದು ಎಸ್ಪೆಷಲಿ 8 ಗಂಟೆ ಒಳಗಡೆ ಆಗಬೇಕು ಅಂತ ಅವ್ರಿಗೆ ಸ್ಟ್ರಿಕ್ಟಾಗಿ ನಾನು ವಾರ್ನ್ ಮಾಡಿದ್ದೆ. ಅವ್ರು ಅದೇ ರೀತಿ ಟೈಮಿಂಗ್ಸ್ನ ಫಾಲೋ ಮಾಡ್ಕೊಂಡು ಬಂದರು. ಆಮೇಲೆ ಯಾವುದೇ ರೀತಿ ಬೇಕ್ರಿ ಫುಡ್ ಇಲ್ಲ, ಯಾವುದೇ ರೀತಿ ಆಯಿಲ್ ಸ್ನ್ಯಾಕ್ಸ್ ಇಲ್ಲ. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಸುಮಾರು ಜನ ಚೀಟ್ ಡೇ ಅಂತ ಕೊಟ್ಬಿಡ್ತಾರೆ ಇವ್ರಿಗೆ, ಪಾಪ ಡಯಟ್ ಮಾಡೋರಿಗೆ. ಅವ್ರು ಚೀಟ್ ಡೇ ಅಂದ್ಕೊಂಡು ಚೆನ್ನಾಗಿ ಆಯಿಲಿ ಫುಡ್ಡು ಅದು ಇದೆಲ್ಲ ತಿಂದ್ಬಿಟ್ಟು ಅವ್ರು ವೆಯ್ಟ್ ಲಾಸ್ ಜರ್ನಿನ ಅರ್ಧಕ್ಕೆ ಅಲ್ಲಿಗೆ ಏನಂತಾರೆ ಬ್ರೇಕ್ ಮಾಡಿ ಬಿಸಾಕ್ಬಿಡ್ತಾರೆ. ಎಸ್ಪೆಷಲಿ ನಾವು ಅವ್ರಿಗೆ ಚೀಟ್ ಡೇನೂ ಕೊಡ್ತಿರ್ಲಿಲ್ಲ. ಚೀಟ್ ಡೇ ಹಿಡ್ಕೊಂಡು ಏನ್ರಿ ಮಾಡ್ತಾರೆ, 20-10 ವರ್ಷದಿಂದ ಚೆನ್ನಾಗಿ ತಿನ್ಕೊಂಡು ಬಂದ್ಬಿಟ್ಟು ನನಗೆ ಇವಾಗ ಮತ್ತೆ ಇನ್ನೂ ತಿನ್ನಬೇಕು ಆಸೆ ಇದೆ ಅಂತ ಹೇಳಿದ್ರೆ, ಈ ದೇಹ ಹಿಡ್ಕೊಂಡು ಅದು ನಿಮ್ಮ ಮೈಂಡು ಎಷ್ಟು ಲೂಸ್ ಆಗಿದೆ, ನೀವು ಅದನ್ನು ಎಷ್ಟು ಏನಂತಾರೆ ಹುಡುಗಾಟಿಕೆಯಾಗಿ ನೋಡ್ತಿದ್ದೀರಾ ಅನ್ನೋದು ಅಲ್ಲಿ ಅರ್ಥ ಆಗೋಗ್ಬಿಡುತ್ತೆ. ಅಲ್ಲಿ ಎಸ್ಪೆಷಲಿ ನನ್ನ ಹತ್ರ ಡಯಟ್ ಪ್ಲಾನ್ ತೊಗೊಳಕ್ಕೆ ಬರೋರು ಅವ್ರು ಡಿಸಿಪ್ಲೈನ್ ಆಗಿರಬೇಕು, ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀನಿ ಅಂದರೆ ಮಾತ್ರ ಅವ್ರಿಗೆ ಡಯಟ್ ಪ್ಲಾನ್ ಮಾಡ್ಕೊಡೋದು. ಏನಂತ ಹೇಳಿದ್ರೆ ವೆಯ್ಟ್ ಲಾಸ್ ಅಂತ ಹೇಳಿದ್ರೆ ಸುಮ್ಮನೆ ತಮಾಷೆ ಮಾತಲ್ಲ. ಒಂದು ದೇಹ ಹಿಂಗಿರೋ ದೇಹನ ಅದನ್ನ ಹಿಂಗೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ನೀವು ರೆಸ್ಪಾನ್ಸಿಬಲ್ ಆಗಿ ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಡಯಾಬಿಟೀಸು, ಶುಗರು, BP, PCOS, PCOD, ಥೈರಾಯ್ಡ್, ಎಷ್ಟು ಕಾಯಿಲೆಗಳು ಬೇಕು ಎಲ್ಲ ನಿಮ್ಮ ಸುತ್ತಮುತ್ತನೇ ಇರ್ತವೆ ಅದನ್ನು ಅಟ್ಯಾಕ್ ಮಾಡೋದಕ್ಕೆ. ಆಮೇಲೆ ಕೊನೆಗೆ ಹಾಸ್ಪಿಟ್ಲಲ್ಲಿ ಲಕ್ಷಾಂತರ ರೂಪಾಯಿ ಸುರಿಯೋದು, ಏನೇನೋ ಡಯಾಲಿಸಿಸ್ ಅದು ಇದು ಅಂತೆಲ್ಲ ಮಾಡಿಸ್ಕೊಂಡು ಆಮೇಲೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಒದ್ದಾಡ್ತಾ ಇರ್ತೀರಾ. ನಿಮ್ಮ ಮನೆಯಲ್ಲೇ ಇರೋ ಮೆಡಿಸನ್ನ ಯೂಸ್ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡಿರಿ. ಯಾಕ್ರೆ ಅಷ್ಟೊಂದು ತಲೆ ಕೆಡಿಸ್ಕೊತೀರಾ? ಆಯಿತಾ, ಅಷ್ಟು ನೆಗ್ಲೆಕ್ಟ್ ಮಾಡಬೇಡಿ. ಇದನ್ನ ನೆಗ್ಲೆಕ್ಟ್ ಮಾಡಿದಷ್ಟು ಕಾಯಿಲೆಗಳು ಜಾಸ್ತಿ ಆಗ್ತವೆ. ಆಮೇಲೆ ಅವ್ರಿಗೆ ಆಯಿಲ್ ಸ್ನ್ಯಾಕ್ಸ್ ಬೇಡ ಅಂತ ಹೇಳಿದ್ದೆ. ಅದ್ರ ಜೊತೆಗೆ ಶಿ ಲವ್ಸ್ ಡಯಟ್ ಪ್ಲಾನ್, ಸೂಪರ್ ಸಿಂಪಲ್ ಫುಡ್. ಅವ್ರಿಗೆ ನಾನು ಏನು ಡಯಟ್ ಫುಡ್ ಮಾಡಿಕೊಟ್ನೋ ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ಸರ್ ನನಗೆ ಡಯಟ್ ಮಾಡೋ ಥರನೇ ಕಾಣಿಸ್ತಿಲ್ಲ, ಒಂಥರ ಕಂಪ್ಲೀಟಾಗಿ ಮನೇಲಿ ಏನೋ ಆರಾಮಾಗಿ ಫುಡ್ ತಿನ್ನೋ ಥರ ಇದೆ ಅನ್ನೋ ರೀತಿ ಅವರು ನನಗೆ ಏನಂತಾರೆ ಫೀಡ್ಬ್ಯಾಕ್ ಕೊಡ್ತಿದ್ರು. ಅವಾಗವಾಗ ನನಗೂ ಖುಷಿ ಆಗೋದು. ಅದ್ರ ಜೊತೆಗೆ ಅವ್ರ ಎಕ್ಸಸೈಸ್ ಹೆಂಗಿರೋದು ಅಂತ ಹೇಳಿದ್ರೆ ಡೈಲಿ ವಾಕಿಂಗ್ 45 ನಿಮಿಷ, ಅದ್ರ ಜೊತೆಗೆ ಯಾವ್ದಾದ್ರು ಒಂದು 5-6 ಸಿಂಪಲ್ ವರ್ಕೌಟ್ಸ್, ಮನೆಯಲ್ಲೇ ಮಾಡುವಂಥ ಎಕ್ಸಸೈಸ್, ಸಿಂಪಲ್ ಒಂದು 5-6 ಸಿಂಪಲ್ ಎಕ್ಸಸೈಸ್. ಯಾವುದೇ ರೀತಿ ಕಾಂಪ್ಲಿಕೇಟ್ ಆ ಕಡೆಯಿಂದ ಈ ಕಡೆ ಪಲ್ಟಿ ಹೊಡಿ, ಆ ಕಡೆಯಿಂದ ಈ ಕಡೆ ಗೆದ್ರು ಅನ್ನೋ ರೀತಿ ಏನು ಇರಲಿಲ್ಲ. ಎಲ್ಲ ಸಿಂಪಲ್ ಎಕ್ಸಸೈಸು ಅವರು ಅದೇ ರೀತಿ ಫಾಲೋ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಯಾವುದೇ ರೀತಿ ಜಿಮ್ ಇಲ್ಲ, ಯಾವುದೇ ರೀತಿ ಎಕ್ವಿಪ್ಮೆಂಟ್ಸ್ಗಳು ಇಲ್ಲ. ಎಲ್ಲ ಒಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಮನೆಯಲ್ಲೇ ಮಾಡುವಂಥ, ಮನೆಯಲ್ಲೇ ವೆಯ್ಟ್ ಲಾಸ್ ಆಗುವಂಥ ಇವ್ರಿಗೆ ಪ್ಲಾನ್ ನಾನು ರೆಡಿ ಮಾಡಿಕೊಟ್ಟಿದ್ದೆ. ಇವರು ಫಾಲೋ ಮಾಡಿದ್ರು. ಇವಾಗ ಆಯ್ತು, ಇಷ್ಟೆಲ್ಲ ಫಾಲೋ ಮಾಡಿದ್ರೆ ಇವ್ರ ರಿಸಲ್ಟ್ಸ್ ಹೆಂಗೆ ಬಂತು, ರಿಸಲ್ಟ್ಸ್ ಏನಾಯಿತು, ಇವತ್ತು ಇವ್ರ ಸೈಜ್ ಏನಾಗಿದೆ ಅಂದ್ಬಿಟ್ಟು ನಿಮ್ಗೆ ಅಲ್ಲಿ ತೋರಿಸ್ತೀನಿ, ಇಮೇಜ್ ತೋರಿಸ್ತೀನಿ. ಅದ್ರ ಜೊತೆಗೆ ಅವ್ರ ಏನಂತಾರೆ ಎಷ್ಟು ವೆಯ್ಟ್ ಆದ್ರು ಅಂದ್ಬಿಟ್ಟು ಆ ವೆಯ್ಟ್ ಇಮೇಜಸ್ಗಳು ತೋರಿಸ್ತಾ ಇದ್ದೀನಿ. ವೇಯಿಂಗ್ ಮಿಷನ್ ನೀವು ನೋಡ್ಬೋದು, ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನೋಡಿ. ಇಲ್ಲಿ ಅವ್ರದ್ದು ಏನಾಗಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನಾನು ಇಮೇಜು, ಅದನ್ನ ನೋಡಿ. ಅದ್ರ ಜೊತೆಗೆ ಅವಾಗವಾಗ ಅವರಿಗೆ ಕಷ್ಟದ ದಿನಗಳು ಬರೋದು. ಕಷ್ಟದ ದಿನಗಳು ಅಂತ ಹೇಳಿದ್ರೆ ಇನ್ನೇನು ಡಯಟ್ನ ಫಾಲೋ ಮಾಡೋ ಟೈಮಲ್ಲಿ ಏನೋ ಒಂಥರ ಬೇಜಾರಾಗೋದು, ಇಲ್ಲ ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಂತ ಬಿಟ್ಬಿಡೋದು, ಆ ಥರ ಎಲ್ಲ ಬಂದಿತ್ತು. ಬಟ್ ಅವರು ಅವಾಗ ಬಿಟ್ಟಿಲ್ಲ.
ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು, ಮತ್ತೆ ಸರ್ ನನಗೆ ಹಿಂಗೆ ಆಗ್ತಿಲ್ಲ ಏನು ಮಾಡೋದು ಅಂತ. ಅವಾಗ ನಾನು ನನ್ನ ಕಡೆಯಿಂದ ಡಿಸಿಪ್ಲೈನು ಮೋಟಿವೇಶ್ನಲ್ಲು ನನ್ನ ಕಡೆಯಿಂದ ಅವ್ರಿಗೆ ಸಿಗೋದು ಟೈಮ್ ಟು ಟೈಮು. ಅವರು ಅದನ್ನು ಮೋಟಿವೇಶನ್ ತೊಗೊಂಡು ಮತ್ತೆ ಟಕ್ಕಂತ ಸ್ಟಾರ್ಟ್ ಮಾಡೋರು, ಅದನ್ನು ಬಿಡ್ತಿರ್ಲಿಲ್ಲ. ಬಿಡು, ನನಗೆ ನನ್ನ ದೇಹಕ್ಕಿಂತ ಕೇಕ್ ಇಂಪಾರ್ಟೆಂಟು, ನನ್ನ ದೇಹಕ್ಕಿಂತ ಸ್ನ್ಯಾಕ್ಸ್ ಇಂಪಾರ್ಟೆಂಟು ಅಂತ ಅವ್ರು ಮಾಡಿಲ್ಲ. ಅವರು ನನ್ನ ದೇಹ ಇಂಪಾರ್ಟೆಂಟು, ನನ್ನ ಮಗನಿಗೋಸ್ಕರ ಆದ್ರೂ ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಸ್ಟ್ರಿಕ್ಟಾಗಿ ಮತ್ತೆ ಫಾಲೋ ಮಾಡಿದ್ರು. ಅದ್ರ ಪರಿಣಾಮವಾಗಿ ಅವರು 80 kg ಇದ್ದವರು, ಆಯಿತಾ, 80 kg ಇದ್ದವರು ಇವತ್ತು ಅವ್ರ ವೆಯ್ಟ್ ಬಂದ್ಬಿಟ್ಟು 69 kg ಬರೀ 8 ವಾರದಲ್ಲಿ. ಎಷ್ಟು ಹೇಳಿ, ಬರೀ 8 ವಾರದಲ್ಲಿ ಟೋಟಲ್ 80 kg ಇಂದ 69 kg ಬಂದರು. ಅದ್ರ ಜೊತೆಗೆ 11 kg ವೆಯ್ಟ್ ಲಾಸ್ ಆಗಿರೋದು. ಇದಕ್ಕೆ ಮೇಯ್ನ್ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಅದಕ್ಕೆ ಮೇಯ್ನ್ ಮುಖ್ಯ ಕಾರಣ ಬಂದ್ಬಿಟ್ಟು ಕನ್ಸಿಸ್ಟೆನ್ಸಿ, ಡಿಸಿಪ್ಲೈನ್. ಕಂಟಿನ್ಯೂ ಫಾಲೋ ಮಾಡಿದ್ರು, ಒಂದು ಡಿಸಿಪ್ಲೈನ್ ಇಟ್ಕೊಂಡಾಗ ಯಾವುದೇ ಮನುಷ್ಯನಿಗೂ ಗ್ಯಾರಂಟಿ ರಿಸಲ್ಟ್ಸ್ ಬರ್ತವೆ. ಅವ್ರಿಗೆ ಏನೇನೆಲ್ಲ ರಿಸಲ್ಟ್ ಸಿಕ್ತು ಅಂದರೆ, ಫೇಸ್ ಸ್ಲಿಮ್ ಆಯಿತು, ಬ್ಲೋಟಿಂಗ್ ಇತ್ತಲ್ಲ ಅದು ಸ್ಲಿಮ್ ಆಯಿತು, ಅದ್ರ ಜೊತೆಗೆ ಅವರು ಬೆಲ್ಲಿ ಫ್ಯಾಟು ಇಂಚ್ ಲಾಸ್ ಆಗೋಕ್ಕೆ ಶುರುವಾಗಿತ್ತು, ಅದ್ರ ಜೊತೆಗೆ ತೈಸು ಡಿಫ್ರೆನ್ಸ್ ಗೊತ್ತಾಗೋದು. ಇದ್ರ ಪರಿಣಾಮವಾಗಿ ಅವರು ಹಾಕೋ ಪ್ರತಿಯೊಂದು ಹಿಂದಿನ ಬಟ್ಟೆಗಳು ಯಾವ್ದಾದ್ರು ಆಗ್ತಿರ್ಲಿಲ್ಲ, ಇವತ್ತು ಆ ಬಟ್ಟೆಗಳು ಆಗ್ತಿದ್ದಾವೆ. ಇದಕ್ಕಿಂತ ರಿಸಲ್ಟು ಒಬ್ಬ ಮನುಷ್ಯನಿಗೆ ಏನು ಬೇಕು ವೆಯ್ಟ್ ಲಾಸ್ ಮಾಡೋದಕ್ಕೆ? ಮನೆ ಫುಡ್ಡು, ಮನೆಯಲ್ಲೇ ಮಾಡುವಂಥ ಎಕ್ಸಸೈಸು ಎಲ್ಲ, ನೀವು ಏನಂತಾರೆ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋಂಥ ಡಯಟ್ ಇದ್ರೂ, ಮನೆಯಲ್ಲೇ ಮಾಡ್ಕೊಳ್ಳೋಂಥ ಎಕ್ಸಸೈಸ್ ಇದ್ರೂ ವೆಯ್ಟ್ ಲಾಸ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಆಯಿತಾ, ಅದು ನಿಮ್ಮ ದೌರ್ಭಾಗ್ಯ ಅಂತಲೇ ಹೇಳ್ಬೋದು. ನಿಮಗೆ ಏನು ಬೇಕು ಅಂದರೆ ಯಾವ್ದಾದ್ರು ಕ್ವಿಕ್ ಮೆಡಿಸಿನ್ ಸಿಗುತ್ತಾ, ಕ್ವಿಕ್ ಶೇಕ್ ಸಿಗುತ್ತಾ? ನಾನು ರಿಯಾಲಿಟಿ ಮಾತಾಡ್ತೀನಿ ಇಲ್ಲಿ. ಎಷ್ಟೊಂದು ಜನ ನಾನು ಏನಂತಾರೆ 100 ಕ್ಲೈಂಟ್ಸ್ಗಳನ್ನ ಹ್ಯಾಂಡ್ಲು ಮಾಡಿರೋದ್ರಿಂದ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತೀನಿ. ಸುಮಾರು ಜನ ಬರ್ತಾರೆ, ಸರ್ ನನಗೆ ಯಾವ್ದಾದ್ರು ಶೇಕ್ ಇದ್ರೆ ಕೊಟ್ಬಿಡಿ ಸರ್, ಇವತ್ತು ಕುಡಿದ ತಕ್ಷಣ ನಾಳೆಗೆ ಒಂದು 10 kg ಕಡಿಮೆ ಆಗಿಬಿಡ್ಬೇಕು ಅಂತ. ನೀವು ಈ ಮೂರ್ಖತನ ಬುದ್ಧಿ ಯಾವಾಗ ಬಿಡ್ತೀರೋ ಅಲ್ಲಿವರೆಗೂ ನೀವು ವೆಯ್ಟ್ ಲಾಸ್ ಮಾಡೋದಕ್ಕಾಗಲ್ಲ. ಸ್ಟ್ರಿಕ್ಟಾಗಿ ಒಬ್ಬರು ಗೈಡೆನ್ಸ್ ತೊಗೊಳ್ಳಿ, ಆಯಿತಾ. ಇವಾಗ ನನ್ನ ಹತ್ರ ಬರ್ತೀರಾ ನೀವು, ಪರ್ಸ್ನಲ್ ಡಯಟ್ ಬೇಕಾ? ಫಸ್ಟ್ ನಿಮ್ಮನ್ನು ಅನಾಲಿಸಿಸ್ ಮಾಡ್ತೀನಿ, ನಿಮ್ಮ ಮೆಡಿಕಲ್ ಕಂಡೀಷನ್ ತಿಳ್ಕೊಂಡು ಅದ್ರ ಪ್ರಕಾರ ನಿಮಗೆ ವೆಯ್ಟ್ ಲಾಸ್ ಡಯಟ್ ಪ್ಲಾನ್ನ ರೆಡಿ ಮಾಡಿಕೊಡ್ತೀನಿ. ನೀವು ಅದನ್ನು ಸ್ಟ್ರಿಕ್ಟಾಗಿ ತೊಗೊಂಡು ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಫಾಲೋ ಮಾಡಬೇಕು. ಎಸ್ಪೆಷಲಿ ನನ್ನ 8 ವೀಕ್ಸು ಫ್ಯಾಟ್ ಲಾಸ್ ಡಯಟ್ ಪ್ಲಾನ್ ಇದೆಯಲ್ಲ, ಅದು ಸೂಪರ್ ಇಂಪಾರ್ಟೆಂಟು. ಏನಂತ ಹೇಳಿದ್ರೆ, ನಿಮ್ಮ ಡಯಟ್ ಪ್ಲಾನ್, ಎಕ್ಸಸೈಸ್ ಪ್ಲಾನ್ ಕೊಟ್ಬಿಟ್ಟು ನಾನು ಸುಮ್ಮನೆ ಆಗಲ್ಲ. ಆ 8 ವೀಕ್ಸ್ ಡಯಟ್ ಪ್ಲಾನಲ್ಲಿ ನನ್ನ ಪರ್ಸ್ನಲ್ ಕೋಚಿಂಗ್ ಇರುತ್ತೆ. ನಾನು ಪ್ರತಿ ದಿವಸ ಟ್ರ್ಯಾಕ್ ಮಾಡ್ತಾ ಇರ್ತೀನಿ. ನೀವು ತಪ್ಪು ಮಾಡಿದ್ರೆ ಅದು ತಪ್ಪು ಅಂತಲೇ ಡೈರೆಕ್ಟಾಗಿ ಹೇಳಿ ನಿಮ್ಮನ್ನು ಸರಿಯಾಗಿ ತಿದ್ದಿ ನಿಮ್ಮ ವೆಯ್ಟ್ ಲಾಸ್ ಆಗೋವರೆಗೂ ನಿಮ್ಮ ಜೊತೆಲಿರ್ತೀನಿ ನಾನು. ಆ ರೀತಿ 8 ವೀಕ್ಸ್ ಡಯಟ್ ಪ್ಲಾನು. ಸೊ ಇವರ ಜರ್ನಿ ಹೀಗಿತ್ತು, ನಿಮ್ಮ ಜರ್ನಿನೂ ಇದೇ ರೀತಿ ಸಕ್ಸಸ್ಫುಲ್ಲಾಗಿ ಹ್ಯಾಪಿಯಾಗಿ, ಆಯಿತಾ. ನಿಮಗೂ ಏನಾದ್ರು ಒಂದು ಉದ್ದೇಶ ಇಟ್ಕೊಂಡು ವೆಯ್ಟ್ ಲಾಸ್ ಮಾಡೋಕ್ಕೆ ಶುರು ಮಾಡಿ, ಡೆಫಿನೆಟಾಗಿ ನೀವು ವೆಯ್ಟ್ ಲಾಸ್ ಆಗ್ತೀರಾ. ನೀವೇನಾದರೂ ವೆಯ್ಟ್ ಲಾಸು, ಫ್ಯಾಟ್ ಲಾಸ್ ಮಾಡಬೇಕು ಅಂದರೆ ಇಲ್ಲಿ ತೋರಿಸ್ತಿರೋ ನಂಬರು ಅಥವಾ ಇಲ್ಲಿ ತೋರಿಸ್ತಿರೋ ನಂಬರು, ಯಾವುದೋ ಒಂದು ನಂಬರ್ಗೆ, ಎರಡು ಒಂದೇ ನಂಬರು, ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ, ನನಗೆ ವಾಟ್ಸಪ್ ಮಾಡಿ, ಆಯಿತಾ. ನಿಮ್ಮ ಡೀಟೇಲ್ಸ್ ಕೊಡಿ, ಅದ್ರ ಪ್ರಕಾರ ನಾನು ನಿಮಗೆ ಏನಂತಾರೆ ಫ್ಯಾಟ್ ಲಾಸ್ ಆಗಿರ್ಬೋದು, ವೆಯ್ಟ್ ಲಾಸ್ ಆಗಿರ್ಬೋದು, ಅದ್ರ ಪ್ರಕಾರ ಡಯಟ್ ಪ್ಲಾನ್ನ ರೆಡಿ ಮಾಡಿಕೊಡ್ತೀನಿ. ನೀವು ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಬನ್ನಿ. ಪರ್ಸ್ನಲ್ ಕೋಚಿಂಗು ತೊಗೊಂಡು ನೀವು ಇವತ್ತು ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡಿ. ಇಲ್ಲಿ ಏನಾದ್ರು ಫ್ರೀಯಾಗಿ ಕೊಡ್ತಾರಾ, ಅಲ್ಲೇನಾದ್ರು ಫ್ರೀಯಾಗಿ ಕೊಡ್ತಾರಾ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಇವತ್ತು 80 kg ಇರೋರು ನಾಳೆ 85 ಆಗ್ತೀರಾ. ಯೋಚನೆ ಬಿಡಿ, ಆ್ಯಕ್ಷನ್ ತಗೊಳ್ಳಿ. ಲೈಫಲ್ಲಿ ಆ್ಯಕ್ಷನ್ಗಿಂತ ದೊಡ್ಡದು ಇನ್ನೊಂದು ಇಲ್ಲ, ಆಯಿತಾ. ಸುಮ್ಮನೆ ಯೋಚನೆ ಮಾಡೋದ್ರಿಂದ ಏನೂ ಆಗಲ್ಲ, ಆಯಿತಾ. ಕೆಲಸ ಮಾಡೋದ್ರಿಂದ ಮಾತ್ರ ಏನಾದರೂ ಆಗೋದಕ್ಕೆ ಸಾಧ್ಯ ಹೊರತು ವೆಯ್ಟ್ ಲಾಸು ಅಷ್ಟೇ, ಫ್ಯಾಟ್ ಲಾಸು ಅಷ್ಟೇ. ನೀವು ಆ್ಯಕ್ಷನ್ ತೊಗೊಳ್ಳಿ, ನಿಮ್ಮದು ವೆಯ್ಟ್ ಲಾಸ್ ಆಗುತ್ತೆ. ಪರ್ಸ್ನಲ್ ಡಯಟ್ ಬೇಕು ಅಂದರೆ ಇಲ್ಲಿ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ರೆಡಿ ಮಾಡಿಕೊಡ್ತೀನಿ. ಇದೇ ರೀತಿ ನಿಮಗೆ ರಿಯಾಲಿಟಿ, ಮೋಟಿವೇಶ್ನಲ್ಲು ಮತ್ತು ಹೆಲ್ದಿ ವೀಡಿಯೋಸು ಮತ್ತು ನಿಮ್ಮ ಲೈಫ್ ಡೆವಲಪ್ ಆಗುವಂಥ ವೀಡಿಯೋಸ್ಗಳು, ಇಂಥ ವೀಡಿಯೋಸ್ಗಳು ಬರ್ತಾ ಇರ್ತವೆ ಹೊರತು ಯಾವುದೇ ರೀತಿಯಲ್ಲಿ ಜಂಕ್ ವೀಡಿಯೋಸ್ಗಳು ಬರಲ್ಲ. ನನಗೂ ಸಪೋರ್ಟ್ ಮಾಡಿಕೊಂಡು, ಚಾನಲ್ಗೂ ಸಪೋರ್ಟ್ ಮಾಡಿಕೊಂಡು ಇದೇ ರೀತಿ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.